ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹೊಸ ಜಿಲ್ಲೆ ರಚನೆ ಒತ್ತಾಯಿಸಿ ಬರುವ 8 ಡಿಸೆಂಬರ್ನಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ. ಈ ಕುರಿತು ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಶಾಸಕರು ಸದನದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಬೇಕು, ಇಲ್ಲಾಂದ್ರೆ ಕಿತ್ತೂರು ಕರ್ನಾಟಕ ರಾಜ್ಯ ಪ್ರತ್ಯೇಕ ರಾಜ್ಯ ಒತ್ತಾಯಕ್ಕೆ ಹೋರಾಟ ಮಾಡ್ತೀವಿ ಅಂತ ಚಿಕ್ಕೋಡಿ ಶ್ರೀ ಸಂಪದನ ಮಹಾಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಈ ಕುರಿತು ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ ಅನೇಕ ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ನಡೆದಿದೆ. ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇವಾಗ ಅಧಿವೇಶನದಲ್ಲಿ ಘೋಷಣೆ ಆಗಬೇಕು. ಅದೇ ರೀತಿ ಈ ಕುರಿತು ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಹಾಗೂ ಜಿಲ್ಲಾ ಹೋರಾಟ ಸಮಿತಿಯು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿ ಆಗಲಿದ್ದೀವಿ. ಜಿಲ್ಲೆ ರಚನೆ ಆದರೆ ಅದನ್ನು ಸೇರಿ ಗಡಿ ಭಾಗದ ಜನರಿಗೆ ಸಹಾಯಕವಾಗುತ್ತೆ ಎಂದಿದ್ದಾರೆ. ಘೋಷಣೆ ಆಗಬೇಕು. ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಲಿಲ್ಲ ಅಂತಂದ್ರೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರು ಪದಾಧಿಕಾರಿಗಳು ಮತ್ತೆ ಪ್ರತ್ಯೇಕ ಕಿತ್ತೂರು ಕರ್ನಾಟಕ ಬೇಕು ಅಂತ ತಿಳ್ಕೊಂಡು ಹೋರಾಟ ಮಾಡ್ತಾರೆ. ಇವತ್ತು ಅಖಂಡ ಕರ್ನಾಟಕ ಆಗೋ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಅದು ಅಖಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಇಚ್ಛೆ ಎಲ್ಲರದಿರೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ, ಚಿಕ್ಕೋಡಿ ಜಿಲ್ಲಾ ಬೇಕಾಗಿರ್ತಕ್ಕಂಥದ್ದು. ಪ್ರತ್ಯೇಕ ರಾಜ್ಯ ಇಲ್ಲ, ಯಾಕಂದರೆ ಬೇಕಾಗಿರ್ತಕ್ಕ ಚಿಕ್ಕೋಡಿ ಜಿಲ್ಲೆ ಬೇಕಾಗಿರ್ತಕ್ಕಂಥದ್ದು. ಅದು ಮಾಡಿಲ್ಲ ಅಂತಂದರೆ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ತಿಳ್ಕೊಂಡು ಮತ್ತೆ ಈ ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ತದೆ. ಆ ದೃಷ್ಟಿಯಲ್ಲಿ ಸರ್ಕಾರ ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಚಿಕ್ಕೋಡಿ ಜಿಲ್ಲೆಗಾಗಿ ಅನೇಕ ಹಿರಿಯರು ಹೋರಾಟ ಮಾಡಿ ಅವರು ನಮ್ಮ ಕಣ್ಮುಂದಿಲ್ಲ BR ಸಂಗಪ್ಪಗಳು ಇರ್ಬೋದು, ಚಿಂಚಲೇಶ್ವರಿಗಳು ಇರ್ಬೋದು, ಇನ್ನೂ ಅನೇಕ ಜನ ಹಕ್ಯಾಗಳು ಇರ್ಬೋದು, ಇವರೆಲ್ಲ ಹೋರಾಟ ಮಾಡಿ ಅವರು ನಮ್ಮ ಕಣ್ಮುಂದಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಈಗ ಆಗಬೇಕು. ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಅವರು ಕೂಡ ಹೇಳಿಬಿಟ್ಟದ ಏನೇನು ವಿಭಾಗನೆ ಮಾಡಬೇಕೈತಿ, ಜಿಲ್ಲೆಗಳು ಮಾಡಬೇಕೈತಿ, ಮಾಡಿಬಿಡ್ರಿ ಅಂತಕ್ಕಂಥ ಒಂದು ರಾಜ್ಯ ಸರ್ಕಾರಕ್ಕೆ ಅವರು ಆದೇಶ ಕೊಟ್ಟಿದ್ದಾರೆ. ಅದನ್ನು ಗಮನಿಟ್ಕೊಂಡು ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಚಿಕ್ಕೋಡಿಯನ್ನು ಜಿಲ್ಲೆಯನ್ನು ಘೋಷಣೆ ಮಾಡಿದರೆ ನಮ್ಮ ಭಾಗದ ಅನೇಕ ರೈತರಿಗೆ, ಜನರಿಗೆ ಉಪಯೋಗ ಆಗ್ತದೆ. ಈಗಾಗಲೇ ಪತ್ನಿಯಿಂದ ಕೆಲಸಂಗದಿಂದ ಬೆಳಗಾವಿಗೆ ಹೋಗಿ ಬರ್ತಕ್ಕಂತಹ ಜನರಿಗೆ ಬಹಳಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಇವತ್ತು ನಾಳೆ ಬರ್ತಕ್ಕ ಅಧಿವೇಶನದಲ್ಲಿ ನಿಪಾಣಿಯ ಶಾಸಕರು, ನಮ್ಮ ಚಿಕ್ಕೋಡಿಯ ಶಾಸಕರು, ಕಾಗವಾಡ, ಅಥಣಿ ಮತ್ತು ಈ ರಾಯಭಾಗದ ಶಾಸಕರು ಅಲ್ಲಿ ಒತ್ತಾಯ ಮಾಡುವ ಮೂಲಕವಾಗಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿಸಬೇಕು ಅಂತ ಮಾತನ್ನು ಇಂದು ಹೇಳ್ತಾ, ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗ್ತದೆ ಅಂತಕ್ಕಂತಹ ಸಂಪೂರ್ಣ ವಿಶ್ವಾಸ ಕೂಡ ನಮಗದೆ. ಆದರೆ ಅದನ್ನು ಘೋಷಣೆ ಮಾಡಲಿಲ್ಲ ಅಂತಂದರೆ ಮತ್ತೆ ಅನೇಕ ಪ್ರತಿಭಟನೆಗಳು ಶುರು ಆಗ್ತವೆ. ಆದರೂ ಕೂಡ ಡಿಸೆಂಬರ್ 8ರಿಂದ 20 ತಾರೀಕುವರೆಗೆ ಪ್ರತಿ ವರ್ಷ ಏನು ನಾವು ಅಧಿವೇಶನದಾಗ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ತಹಶೀಲ್ದಾರ್ ಆಫೀಸ್ ಮುಂದೆ, ಆ ಪ್ರತಿಭಟನೆ ಮತ್ತೆ ಈ ವರ್ಷ ಕೂಡ ನಡೀತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಈ ಒಂದು ಚಿಕ್ಕೋಡಿ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ನೀವೇನು ಪತ್ರಿಕಾ ಮಾಧ್ಯಮದವರು, ಸುದ್ದಿ ಮಾಧ್ಯಮದವರು ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಇದೇ ವೇಳೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಿಗೇರ ಮಾತನಾಡಿ, ಕಳೆದ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ, ಆದರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಚುನಾವಣೆ ಬಂದಾಗ ಮಾತ್ರ ಸರ್ಕಾರ ಆಶ್ವಾಸನೆ ನೀಡುತ್ತೆ. ಅಧಿವೇಶನ ಹಿನ್ನೆಲೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದಿದ್ದಾರೆ. ಪೂಜ್ಯ ಗುರುಗಳಿಗೆ ನಮಸ್ಕಾರ. ನಮ್ಮ ಹಿರಿಯರು ಚಂದ್ರಕಾಂತ ಅವಾಕಾರಾಗಲಿ ತಾವೆಲ್ಲರಿಗೂ ಮತ್ತೊಮ್ಮೆ ಇನ್ನೊಮ್ಮೆ ಈ ಗೋಷ್ಠಿಗೆ ಸ್ವಾಗತಿಸ್ತಾ, ಕಳೆದ ನಾವು 30 ವರ್ಷದಿಂದ ಹೋರಾಟ ಈ ಚಿಕ್ಕೋಡಿ ಜಿಲ್ಲಾ ಹೋರಾಟ ನಡೆದಿದ್ವಿ. ಸರ್ಕಾರ ಯಾವ ಕಾರಣಕ್ಕೂ ಜಿಲ್ಲಾ ಮಾಡೋಕ್ಕೆ ಮುಂದಾಗಬಾರ್ದು. ಈಗ ಮತ್ತೆ ಚಳಿಗಾಲ ಅಧಿವೇಶನ ಬಂದೈತಿ. ಇನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಹೋರಾಟ ನಿಲ್ಲಿಸಬೇಕು, ಹೋರಾಟ ಮುಂದುವರಿಸಬೇಕು, ಸರ್ಕಾರ ನಾವು ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಅವರು. ಒಂದಷ್ಟು ಜನ ಒಂದಷ್ಟು ಸರ್ತಿ ಚುನಾವಣೆ ಬಂದಾಗ ಮತ್ತೊಮ್ಮೆ ಕಾಟಾಚಾರಕ್ಕೆ ಹೇಳ್ತಾರೆ ಹೊರತಾಗಿ ಅಧಿಕೃತವಾಗಲಿ ಮನಸ್ಸಿಂದಾಗಲಿ ಮತ್ತೊಂದಾಗಲಿ ಅವ್ರದ್ದು ಮಾಡುವಂಥ ವಿಚಾರಗಳು ಭಾಳ ಕಡಿಮೆ ಅನಿಸ್ತಾವೆ. ಆದರೂ ನಾವು ಹೋರಾಟ ನಿಲ್ಲಿಸಿಲ್ಲ. ಈಗ ಪ್ರತಿ ವರ್ಷ ಚಳಿಗಾಲ ಅಧಿವೇಶನ ಬಂದಾಗ ನಾವು ನಿರಂತರವಾಗಿ 10 ದಿವಸ ಕಾಲ ಹೋರಾಟ ಮಾಡ್ಕೊಂಡು ಬಂದ್ವಿ. ಈಗ ಮತ್ತೆ ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗೋ ಸಮಯ ಬಂದೈತಿ. ಈಗ ಸುದ್ದಿಗೋಷ್ಠಿ ಕೇಂದ್ರ ಬಿಂದು ಅಜ್ಜಗಳು ಏನು ಹೇಳ್ತಾರೆ ಅದನ್ನು ಸರ್ಕಾರಕ್ಕೆ ಅವರ ತಮಗೆ ಮಾಹಿತಿ ಕೊಡ್ತಾರೆ. ಮತ್ತು ಇನ್ನು 10 ದಿವಸ ಏನು ನಾವು ಹೋರಾಟ ಏನು ಮಾಡ್ತೇವೆ ಅದನ್ನು ಕೂಡ ಮಾಹಿತಿ ಅವ್ರು ಕೊಡಬೇಕು. ಅವರ ಸರ್ಕಾರಕ್ಕೆ ಒಂದು ಫಸ್ಟ್
ಒಂದು ನಿರ್ದೇಶನ, ಒಂದು ಸಂದೇಶ, ಒಂದು ಮಾಹಿತಿ ಕೊಡೋಂಥದ್ದು ಆ ಜಾಗಗಳು ಮಾಡಬೇಕಂತ ಅವರೆಲ್ಲ ನಾನು ಕೇಳ್ಕೊತೀನಿ. ತಮಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಜಿಲ್ಲಾ ಹೋರಾಟ ಸಮಿತಿಯ ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಕೇಂದ್ರ ಸರ್ಕಾರದ ಸೂಚನೆಗೆ ಅನುಸಾರ 31 ಡಿಸೆಂಬರ್ ಒಳಗೆ ಹೊಸ ಜಿಲ್ಲೆಗಳ ರಚನೆ ಮಾಡಬೇಕಾಗಿದೆ. ಹೀಗಾಗಿ ಸರ್ಕಾರ ತಕ್ಷಣ ಚಿಕ್ಕೋಡಿ ಜಿಲ್ಲೆ ರಚನೆ ಮಾಡಬೇಕು ಹಾಗೂ ಕಳೆದ 2 ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ನಡೆಸಿದ ದಿವಂಗತ ಬಿ.ಆರ್. ಸಂಗಪ್ಪಗೌಡ ಅವರ ಕನಸು ನನಸಾಗಬೇಕು. ಚಿಕ್ಕೋಡಿ ಜಿಲ್ಲೆಗಾಗಿ ಒತ್ತಾಯಿಸಿ ಬರುವ 8 ಡಿಸೆಂಬರ್ 8ರಿಂದ ಚಿಕ್ಕೋಡಿಯಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತೆ ಎಂದಿದ್ದಾರೆ. ಅಗ್ರಗಳಿಗೆ ಶರಣ ಈಗ 25-30 ವರ್ಷದಿಂದ ಎಲ್ಲರೂ ಬಾಯ್ಪಾಟ್ ಆಗಿದೆ. ನಾವು ಕರೆಯೋದು ಯಾಕೆ ಕರೆದೆವು, ನೀವೇನು ಬರೀಬೇಕು ಎಲ್ಲ ಬಾಯ್ಪಾಟ್ ಆಯ್ತು. ಫುಲ್ ನಾವು ಎಷ್ಟು ಹೋರಾಟ ಮಾಡಿದ್ವು ಅದಕ್ಕಿಂತ ಡಬಲ್ ತ್ರಿಬಲ್ ನೀವು ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ಸಾಕಷ್ಟು ಪತ್ರಿಕೆದಾಗೆಲ್ಲ ಪ್ರಕಟ ಆದವು, ಮಾಧ್ಯಮದಾಗೆಲ್ಲ ಬಂದು, ಆದರೆ ಸರ್ಕಾರ ಕಣ್ಣು ತೆರೆಯಕ್ಕೆ ತಯಾರಿಲ್ಲ. ಅದರಿಂದ ನಮ್ಮ ಉಪಸ್ಥಿತಿದೊಳಗೂ ಸುಧಾ ಪತ್ರಿಕಾದವ್ರು ಎಲ್ಲ ಕಡೆ ಪ್ರಶ್ನೆಗಳು ಸುದ್ದ ಮಾಡಿದ್ವಿ ನಾವು ರಾಜಕಾರಣಿಗಳು. ಅವ್ರು ಕೆಲವೊಂದು ಸಾಯಂದ ಶೀಟಿಗೂ ಬಂದಿದ್ದಾರೆ. ಅದನ್ನೆಲ್ಲ ನೀವು ಪತ್ರಿಕಾದವ್ರು ಸಹನ್ ಮಾಡ್ಕೊಂಡು ಸುದ್ದ ಇನ್ನೂ ಜಿಲ್ಲಾ ಆಗಲಿ ಅಂತೇಳಿ ನಮಗೆಲ್ಲ ಬೆಂಬಲ ಕೊಡಾದ್ರಿ. ಅದಕ್ಕೆ ಎಲ್ಲರಿಗೂ ಅಭಿನಂದನೆ ಹೇಳ್ತೀವಿ. ಮತ್ತು ಬಹುತೇಕ ಅನಿಸ್ತೈತಿ ಡಿಸೆಂಬರ್ ಒಳಗಂತೂ ಜಿಲ್ಲಾ ಮಾಡಬೇಕು ಕೇಂದ್ರದ ಆದೇಶದ ಕಾರಣ 31 ಒಳಗೆ ಅವ್ರು ಮಾಡ್ತಾರೋ ವಿಶ್ವಾಸ ಇಟ್ಟಿದ್ದೆವು. ಭರೋಸೆ ಇತನೇ ಬೆಲ್ಲ ಹಚ್ಚಿದ್ದೆವು. ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ 2-3 ವರ್ಷ ಅಂತೂ ಮತ್ತೆ ನೆನಗುಲಿ ಬಿದ್ದೈತಿ, 25 ವರ್ಷ ಬಿದ್ದೈತಿ. ಮುಂದೆ ಬರೋ ದಿವಸದಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಡ್ರಿ, ಕಿತ್ತೂರು ಕರ್ನಾಟಕ ರಾಜ್ಯ ಕೊಡ್ರಿ ಅಂತ ಈಗಾಗಲೇ ಹೋರಾಟ ಮಾಡತ್ತಿದ್ದಾರೆ. ಅವರು ಸುದ್ದ ನಮ್ಮ ಸಂಪರ್ಕದಾಗ ಅದಾರ. ಮತ್ತು ನಮ್ಗೆ ನೀವು ಬೆಂಬಲ ಕೊಡ್ರಿ, ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ಬಿಡೂನು ಕೂಡಲೇ ನಿಮ್ಮದು ಜಿಲ್ಲಾನು ಡಿಕ್ಲೇರ್ ಆಗ್ತೈತಿ, ಎಲ್ಲನೂ ಆ ವಿರೋಧಿ ಸುದ್ದ ಆಗ್ತಾ ಹೋದ್ರು ಅವರು ಹೇಳಕತ್ತಿದ್ರು. ಆದರೆ ರಾಜ್ಯ ಕೂಡಿಸ್ಬೇಕಾದ್ರೆ ಭಾಳ ಜನ ತ್ಯಾಗ ಬಲಿದಾನ ಮಾಡಿ ಒಕ್ಕೂಟ ರಾಜ್ಯ ಕರ್ನಾಟಕದ ಅಖಂಡ ಕರ್ನಾಟಕ ಮಾಡಿದಾರು. ನಮಗೂ ಅದು ಹೊಡಿಬಾರ್ದು. ಸಂದರ್ಭದಲ್ಲಿ ಸಂತೋಷ್ ಪೂಜಾರಿ, ಶಂಕರ್ ಅವಡಖಾನ್, ರುದ್ರಯ್ಯ ಹಿರೇಮಠ, ದುರದುಂಡಿ ಬಡಿಗೇರಿ, ಗಣಪ ವಾಡಕರ್, ಅಜ್ಜಪ್ಪ ವಕೆ, ಅನಿಲ್ ನಾವಿ, ಪ್ರತಾಪ್ ಪಾಟೀಲ್ ಸೇರಿ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚಣೆ, TV20 ಕನ್ನಡ, ನಿಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.